1919ನೇ ಸಾಲಿಸಿರೋದು. ಅದು ಇವರು ನರೇಗಾ ಯೋಜನೆಯಡಿ ಕೂಲಿ ಕಾರ್ಮಿಕರು ಅವರೇನೋ ನಾವು ಇದ್ರಾಗೆ ಬೇರೆ ಕಡೆ ಕೆಲಸ ಮಾಡ್ತಿದ್ದೆ ಅಂತ ಹೇಳ್ಬಿಟ್ಟು ಇದು ಮಾಡಿದ್ದಾರೆ, ಅಬ್ಜೆಕ್ಷನ್ ಇಟ್ಟಿದ್ದಾರೆ. ಆ ಥರ ಏನಾರು ಇದ್ದರೆ ಮಾತ್ರ ಅಬ್ಜೆಕ್ಷನ್ ಅದು ಒಂದು ವಸೂಲಾತಿನೇ ಆಯ್ತದೆ. ಅದರೊಳಗೆ ಸಿದ್ದಾಪುರದ್ದು ಎಂಥ ಸುಲೋಚನಾ ಕಚವಿ ಆ ಎಮ್ಮಂದು ಏನೋ ದುಡ್ಡು ತೆಗೆದಾರೆ ಏನಾರು ಇದೆ. ಹಂಗಾಗಿ ಅದು ವಸೂಲಾತಿ ಆಯಿತು. ಒಟ್ಟು 4500 ಚಿಲ್ಲರೆ ವಸೂಲಾತಿ ಆಯಿತು. ವಸೂಲಾತಿ ಮಾಡಿ ತುಂಬ ಅಬ್ಜೆಕ್ಷನ್ ಮಾಡಿದರು. ಅದನ್ನ ಪ್ರಕಾರ ವಸೂಲಿ ಮಾಡಿ ತುಂಬಿದ್ದೀವಿ. ಇದು ಯಾವುದೋ ಸಿಮೆಂಟ್ ರೋಡು ಅಲ್ಲಿ ನಿಮ್ಮ ಇದ್ರಲ್ಲ ಅದು PRDಯಿಂದ ಮಾಡಿದ್ರು. ಅದನ್ನ ಸುಕುಮಾರಲ್ಲಿ ನಿಮ್ಮದು ಸಿದ್ದರಾಮೇಶ್ವರ ಬಸವೇಶ್ವರ ದೇವಸ್ಥಾನ ಅದು ಎನರ್ಜಿಲಿ 3 ಲಕ್ಷ ಇತ್ತು. ಅದರೊಳಗೆ NMRಗೆ ಅದಕ್ಕೆ ಹಾಕಿದ್ರು. ಅದಕ್ಕೆ ಹಂಗಾಗಿ ಅದು ವಸೂಲಾತಿ ಆಯಿತು 4000. ಆ ಅಮ್ಮ ಬೇರೆ ಕಡೆ ಕೆಲಸ ಮಾಡ್ತಿದ್ದ ಮಾಡ್ಯಾರೆ, ಸೈನ್ ಮಾಡ್ಯಾರೆ. ಆದರೆ ಅವರು ಇದ್ರಾಗೆಲ್ಲ ಮಾಡ್ತಾರೆ, ಕೆಲಸ ಮಾಡ್ತಾರಲ್ಲ ಗಾರ್ಮೆಂಟ್ಸ್. ರಾಜು ಕಚೇರಿ ಕಮಲಾಕ್ಷನ್ ಅವ್ರದ್ದು 4500. ಆ ರೀತಿ ಏನಾರು ಇದ್ರೆ ಬೇರೆ ಕಡೆ ಕೆಲಸ ಮಾಡೋರು NRGಲಿ ಮಾಡೋಕ್ಕೆ ಅವಕಾಶ ಇಲ್ಲ. ನಿಮ್ಮದು ವೈಯಕ್ತಿಕ ಇರಲಿ ಯಾವ್ದಾರ ಇರಲಿ, ನಮ್ದು ಪಬ್ಲಿಕ್ ಇದ್ರಾಗೂ ಮಾಡೋಕ್ಕೆ ಅವಕಾಶ ಇಲ್ಲ. ಅವೆಲ್ಲ ವಸೂಲಾತಿ ಆಯ್ತವೆ. ಮತ್ತು ವಿನಾಕಾರಣ ನೀವು ಮಾಡಿ ಕೆಲಸ ಮಾಡ್ಕೊಂಡಿದ್ದು ಬೇಕಾಗುತ್ತೆ. ದಯವಿಟ್ಟು ಹೇಳ್ತೀನಿ, ನೀವು ಕೂಲಿ ಕಾರ್ಮಿಕರು ಹೇಳ್ತಿರಲ್ಲ, ಯಾವುದೇ ಕಾರಣಕ್ಕೂ ನಿಮ್ಮ ಈ ಒಂದು ಇನ್ನೊಂದು ಈ ತಿಂಗಳಿಂದ ಜನವರಿ 1ರಿಂದ ಏನಾಗ್ತೈತೆ ಫೇಸ್ ಕ್ಯಾಪ್ಚರ್ ಬರ್ತದೆ. ಫೇಸ್ ಕ್ಯಾಪ್ಚರ್ ಅಂದರೆ ನಿಮ್ಮ ಮುಖ ಹೊಡಿದರೆ ಇನ್ನೇನಿಲ್ಲ. ನೆಕ್ಸ್ಟ್ ಏಪ್ರಿಲ್ 1ರಿಂದ ಕಮ್ಮಿ ಬರ್ತದೆ. ಇದರಿಂದ ಇದಕ್ಕೆ ಅವಕಾಶನೇ ಇಲ್ಲ ಬಿಡ್ರಿ. ಏಪ್ರಿಲ್ 1ರಿಂದ ಇನ್ನು ಮೇಲೆ ಏನಂದ್ರೆ ನಡೆದವ್ರಿಗೆ ತುಂಬಲೇಬೇಕು. ನೀವು ಆ ವಸೂಲಾತಿ ಇಟ್ಟಿದ್ದಿರ್ತಾರೆ. ಮನೆಗೆ ಹೋದಾಗ ಅವರು ವೆರಿಫಿಕೇಷನ್ ಮಾಡಿದ್ದಾರೆ. ಮನೆಗೆ ಹೋದ ವೆರಿಫಿಕೇಷನ್ ಮಾಡಿದಾಗ ಇಂಥವ್ರು ನಾವು ಇಲ್ದ್ರಿ ನಾವು ಬೇರೆ ಕಡೆ ತಂದ್ರೆ ಅಂತ ಯಾರೋ ಪಕ್ಕದವ್ರು ಮಾಹಿತಿ ಕೊಟ್ಟಿರ್ತಾರೆ. ಹಂಗಾಗಿ ಅವರು ಒಬ್ಜೆಕ್ಷನ್ ಇಟ್ಟಿರ್ತಾರೆ. ಅಬ್ಜೆಕ್ಷನ್ ವಸೂಲಾತಿ ಮಾಡೋಕ್ಕೆ 4568 ಕೈ ಬಿಡಬೇಕಾಗಿರ್ಬೇಕು. ನಾವು ತುಂಬಿಸಿದ್ದೀವಿ ಅದನ್ನು. ಈಗ ಸಾಮಾಜಿಕ ಪರಿಶೋಧನೆಯ ಒಂದು ವಿಶ್ಲೇಷಣೆ ಅದು ಏನಪ್ಪ ಯಾವತ್ತು ಮಾಡ್ತೀವಿ ಅನ್ನೋದನ್ನ ವಿಸ್ತಾರವಾಗಿ ನಮ್ಮ ತಾಲೂಕು ಮಟ್ಟದ ಸಂಯೋಜಕರು ಅದನ್ನು ವಿವರವಾಗಿ ಹೇಳ್ತಾರೆ. ನೀವು ಕೇಳ್ಕೊಂಡು ಆ ಪ್ರಕಾರ ಮುಂದಿನ ಒಂದು ಈ ಸಭೆಯನ್ನು ಸುಸೂತ್ರವಾಗಿ ನಡ್ಕೊಳಕ್ಕೆ ಅವಕಾಶ ಮಾಡ್ಕೊಡ್ತಾರೆ. ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿವಸ ಉಪ್ಪಾಸೂರು ಗ್ರಾಮ ಪಂಚಾಯಿತಿಯ ಮಾನ್ಯ ಅಧ್ಯಕ್ಷರೇ, ಉಪಾಧ್ಯಕ್ಷರೇ ಹಾಗೂ ಸರ್ವ ಸದಸ್ಯರೇ ಹಾಗೂ ಈ ಒಂದು